ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಖಾರಮಣಿ ಕಾಯಿಯ ಪಲ್ಯ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಂಗ್ರೀಡಿಯೆಂಟ್ಸ್: ಅರಿಶಿನ, ಉಪ್ಪು, ಸಾಸಿವೆ, ಒಣಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಎಳ್ಳು, ಕಡಲೆ ಬೀಜ, ಈರುಳ್ಳಿ, ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಒಂದು 4 ಎಸಳು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಹಾಗೂ ಖಾರಮಣಿ ನೋಡಿ ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ. ಇದನ್ನು ನಾನು ಊರಿಂದ ತಂದಿದ್ದೆ. ಮನೆ ಹಿಂದೆಗಡೆ ಅಮ್ಮ ಎಲ್ಲ ಬೆಳೆಸಿದ್ದು ಖಾರಮಣಿ, ತುಂಬ ಚೆನ್ನಾಗಿದೆ. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡ್ರಲ್ಲ, ಈಗ ಖಾರಮಣಿನ ತುದಿ ಮೇಲೆ ಕೆಳಗಡೆ ಇರೋ ತುದಿನೆಲ್ಲ ಬಿಡಿಸ್ಕೊಂಡು ನೋಡಿ ನಾನು ತೋರಿಸ್ತಿರೋ ಹಾಗೆ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಹಾಗೆ ಚೆನ್ನಾಗಿ 1-2 ಸಲ ತೊಳೆದು ಒಂದೊಂದು ಹಿಡಿಯಾಗಿ ಎತ್ಕೊಂಡು ಅದನ್ನು ಬೀನ್ಸ್ ಪಲ್ಯಕ್ಕೆ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ಆ ಸೈಜಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಆಗಿದೆ. ಈಗ ನಾವು ಮಸಾಲೆ ರೆಡಿ ಮಾಡೋಣ. ಫಸ್ಟು ಇದು ತುಂಬ ಈಸಿ. ಇದೊಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಟ್ರೆ ಪಲ್ಯ ಬೇಗ ರೆಡಿ ಆಗುತ್ತೆ. ಧನಿಯಾ ಕಾಳು, ಉದ್ದಿನಬೇಳೆ ಹಾಗೂ ಕಡಲೆ ಬೇಳೆ ಕೆಂಪಿಗೆ ಹುರ್ಕೊಳ್ಳೋಣ. ಹಾಗೂ ಜೀರಿಗೆ ಇಲ್ಲಿ ಸ್ವಲ್ಪ ಹಾಕಿ 1/4 ಸ್ಪೂನಷ್ಟು, ಆಮೇಲೆ ಪಲ್ಯಕ್ಕೂ ಬೇಕಾಗುತ್ತೆ. ಹಾಗೆ ಒಣಮೆಣಸಿನ್ಕಾಯಿ, ಇಲ್ಲೇ ನಾವು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಿರೋದ್ರಿಂದ ನೀವು ಪಲ್ಯದಲ್ಲಿ ಹಾಕೋ ಅವಶ್ಯಕತೆ ಇಲ್ಲ, ಮಸಾಲೆಯಲ್ಲಿ ಇರುತ್ತಲ್ವ. ಈಗ ಕಡಲೆ ಬೀಜ ಎಲ್ಲನೂ ಕೆಂಪಿಗೆ ಹುರ್ಕೊಳ್ಳಿ. ಈಗಾಗಿದೆ ಕೆಂಪಿಗೆ. ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ನೈಸಾಗಿ ಆಗಿದೆ ಇದು. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿಯಲ್ಲಿ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಅದಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈ ಖಾರಮಣಿಯಲ್ಲಿ ಫೈಬರ್ ತುಂಬ ಇರುತ್ತೆ, ನಾರಿನಂಶ ಎಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ 4 ಎಸಳು, ಅದನ್ನು ಕೂಡ ಹಾಕ್ಕೊಂಡು ಕೆಂಪಿಗೆ ಹುರ್ಕೊಳ್ಳಿ. ಇದೆಲ್ಲ ಆದಮೇಲೆ ಕಟ್ ಮಾಡಿಟ್ಟಿರೋ ಖಾರಮಣಿ ಕಾಯಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ. ಬೇಗ ಆಗುತ್ತೆ ಇದು. ಯಾರಾದರೂ ಮನೆಗೆ ನೆಂಟರು ಬಂದಾಗ ಈ ಥರ ಮಾಡಿಕೊಡಿ, ಸ್ಪೆಷಲಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಬಿಟ್ಟು ಲಿಡ್ಡನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ಬೇಗ ಬೆಂದ್ಬಿಡುತ್ತೆ ಇದು. ನಾವು ಸಣ್ಣದಾಗಿ ಬೇರೆ ಕಟ್ ಮಾಡಿರ್ತೀವಲ್ಲ, ಅದಕ್ಕೆ ಬೇಗ ಬೆಂದುತ್ತೆ. ಈಗ ಇದಕ್ಕೆ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಮುಚ್ಚಿ ಮತ್ತೆ ಸ್ವಲ್ಪ ಬೇಯಿಸ್ಕೊಳ್ಳಿ. ನೀವು ಇದಕ್ಕೆ ಬೇಕಾದರೆ ಹಾಗೆ ಕೂಡ ಬೇಯಿಸ್ಕೊಂಡು ಒಗ್ಗರಣೆ ಹಾಕಿ ಖಾರದ ತುರಿ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಾನು ಒಂದು ವಿಡಿಯೋ ಹಾಕ್ತೀನಿ. ಈಗ ನಾವು ರುಬ್ಬಿಟ್ಟಿರೋ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಖಾರಮಣಿ ಪಲ್ಯ ರೆಡಿ ಇರುತ್ತೆ. ಮಸಾಲೆ ಸೂಪರಾಗಿರುತ್ತೆ. ಕೊನೆಯದಾಗಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರಮಣಿ ಪಲ್ಯ ರೆಡಿ ಇದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು. ಖಾರಮಣಿ ಸರ್ವ್ ಮಾಡೋಣ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಖಾರಮಣಿ ಪಲ್ಯ ರೆಡಿ ಇದೆ. ಇದು ಅನ್ನ ಬೇಳೆ ಸಾರು ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಕೂಡ ನೀವು ಮಾಡ್ಕೋಬೋದು. ಬಿಸಿ ಬಿಸಿ ಖಾರಮಣಿ ಪಲ್ಯ ರೆಡಿ. ಥ್ಯಾಂಕ್ ಯು.